ಇವತ್ತು ಬೆಂಗಳೂರಲ್ಲಿ ಎಟಿಎಂ ವಾಹನವನ್ನ ಅಡ್ಡಗಟ್ಟಿ ದರೋಡೆ ಮಾಡೋದಕ್ಕೆ ಯತ್ನಿಸಿರುವಂತಹ ಘಟನೆ ನಡೆದಿದೆ. ಅಷ್ಟಕ್ಕೂ ಈ ಘಟನೆ ನಡೆದಿರೋದು ಬೆಂಗಳೂರು ಹೊರವಲಯದ ಬನ್ನೇರುಘಟ್ಟ ಜಿಗಣಿ ಮುಖ್ಯ ರಸ್ತೆಯ ನಡು ರಸ್ತೆಯಲ್ಲಿ. ಎಟಿಎಂ ವಾಹನ ತೆರಳ್ತಾ ಇತ್ತು. ಆ ಸಂದರ್ಭದಲ್ಲಿ ವಾಹನವನ್ನ ಕಿಡಿಗೇಡಿಗಳು ಅಡ್ಡಗಟ್ಟಿದ ಘಟನೆ ಬೆಳಕಿಗೆ ಬಂದಿದೆ. 1,79,00,000 ಹಣವಿದ್ದ ವಾಹನದಲ್ಲಿ ಗನ್ ಮ್ಯಾನ್, ಡ್ರೈವರ್, ಓರ್ವ ಸಿಬ್ಬಂದಿ ಕೂಡ ಇದ್ರು. ಯೂಟರ್ನ್ ತೆಗೆದುಕೊಳ್ಳುವಾಗ ಬೈಕ್ಗೆ ಟಚ್ ಮಾಡಿದ್ದೀರಾ ಅಂತ ಕಿರಿಕನ್ನ ತೆಗೆದ ಕಿಡಿಗೇಡಿಗಳು ವಾಹನವನ್ನ ಅಡ್ಡಗಟ್ಟಿದ್ದಾರೆ. ಇದನ್ನು ನೋಡಿ ಸ್ಥಳದಲ್ಲಿ ಜನರು ಜಮಾಯಿಸ್ತಾ ಇದ್ದಂತೆ ಎಟಿಎಂ ವಾಹನದ ಕೀಯನ್ನ ಕಸ್ಕೊಂಡು ಎಸ್ಕೇಪ್ ಆಗಿದ್ದಾರೆ. ಎಟಿಎಂ ವಾಹನದಲ್ಲಿದ್ದ ಹಣ ಕದಿಯೋದಕ್ಕೆ ಹೊಂಚು ಹಾಕಿರುವ ಶಂಕೆ ವ್ಯಕ್ತವಾಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆಗಿದೆ. ಈ ಗಾಡಿ ಏನ್ ಮಾಡ್ತಾ ಇದೆ, ಈ ಕಡೆ ಯೂಟರ್ನ್, ಆ ಕಡೆ ಆ ರೋಡಿಂದ ಬಂದು ಯೂಟರ್ನ್ ಮಾಡಕ್ ಹೋಗಿದೆ. ಆ ಕಡೆಯಿಂದಾನೆ ಒಂದು 2 ವೀಲರ್ ಬಂದಿದೆ. ಲೈಟಾಗಿ ಟಚ್ ಆಗಿದ್ದಕ್ಕೆ ಬಂದು ಡೋರ್ ತೆಗೆದು ಕೀ ಕಿತ್ಕೊಂಡು ಹೋಗಿದ್ದಾನೆ. ಇವರು ಗಾಡಿ ಡ್ರೈವರ್ ಆಪೇ